ಎಲ್ಲ ಗೌರವಾನ್ವಿತ ಸದಸ್ಯರ ಒಂದು ಸಮ್ಮುಖದಲ್ಲಿ ನಾನು ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿರುತ್ತದೆ. ಅದರಿಂದ ನಮ್ಮ 2024ರಂದು ಗುಂಡಮ್ಮ ಮಾರ್ಕೆಟಿಗೆ ಸಂಬಂಧಪಟ್ಟ ಹಾಗೆ ಗಂಗಾವತಿ ನಗರದಲ್ಲಿ ಫುಟ್ಪಾತ್ ಮೇಲೆ ಮತ್ತು ರಸ್ತೆ ಮೇಲೆ ಇರುವ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರನ್ನು ಒಂದು ಶಿಫ್ಟ್ ಮಾಡುವ ಒಂದು ಕಾರ್ಯಕ್ರಮ ನಿಗದಿಪಡಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಗುಂಡಮ್ಮ ಮಾರ್ಕೆಟ್ನಲ್ಲಿ ಒಂದು ಈ ಹಿಂದೆ ತಾವೆಲ್ಲರಿಗೂ ಗಮನಿಸಿದಂತೆ ಸ್ವಲ್ಪ ಸ್ವಚ್ಛತೆ ಹಾಗೂ ಮೂಲಭೂತ ಸೌಕರ್ಯಗಳು ಒದಗಿಸಬೇಕಾಗಿತ್ತು. ಈ ಹಿಂದೆ ಮಾರ್ಕೆಟ್ನಲ್ಲಿ ಸ್ವಚ್ಛತೆ ಹಾಗೂ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿರ್ತದೆ. ಆದರೆ ಕೆಲವು ಪುಂಡರು ನಮ್ಮ ಮಾರ್ಕೆಟ್ನಲ್ಲಿ ವೈರಿಂಗ್ ಕಳ್ತನ ಮಾಡೋದು ಮತ್ತು ಮೀಟ್ರಿಂಗ್ ಕಳ್ತನ ಮಾಡೋದು, ಈ ಥರ ಕೆಲವೊಂದು ನಮ್ಮ ಎಲ್ಲ ನಗರಸಭೆ ಮಳಿಗೆಗಳಿಗೆ ನಾವು ಮೀಟ್ರ್ ಅಳವಡಿಸಿದ್ದೀವಿ ಅದು ತಗೊಂಡೋಗಿದ್ದಾರೆ. ಆಮೇಲೆ ವೈರಿಂಗ್ ಎಲ್ಲ ಕಿತ್ಕೊಂಡೋಗಿದ್ದಾರೆ. ಅದೇ ರೀತಿಯಾಗಿ ಲೈಟ್ಸ್ ಹಾಕಿದ್ದನ್ನು ಅದಕ್ಕೆ ಹೊಡೆದಿದ್ದಾರೆ, ಲೈಟ್ಸ್ ಎಲ್ಲ. ಈ ಥರ ಆಗಿ ಅದು ಸ್ವಲ್ಪ ಸಮಸ್ಯೆ ಆಗಿತ್ತು. ನಾವೆಲ್ಲ ಪರಿಶೀಲನೆ ಮಾಡಿ ಎಲ್ಲ ಒಂದು ಸದಸ್ಯರು ಮತ್ತು ಅಧ್ಯಕ್ಷರ ಒಂದು ತಂಡ ಮತ್ತು ನಮ್ಮ ಅಧಿಕಾರಿಗಳ ತಂಡದೊಂದಿಗೆ ಅಲ್ಲಿ ಈ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರನ್ನು ಶಿಫ್ಟ್ ಮಾಡೋಕ್ಕೆ ಸ್ವಲ್ಪ ನೆರಳಿನ ವ್ಯವಸ್ಥೆ ಮಾಡಬೇಕಾಗಿರ್ತದೆ. ಅದೇ ರೀತಿಯಾಗಿ ಅವರಿಗೆ ಬೆಳಕಿನ ವ್ಯವಸ್ಥೆ ಮಾಡಬೇಕಾಗಿರ್ತದೆ. ಅದೊಂದು ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಒಂದು ಹಿತದೃಷ್ಟಿಯಿಂದ ಈಗಾಗಲೇ ಸಂಪೂರ್ಣವಾಗಿ ಸ್ವಚ್ಛತೆಯನ್ನು ಮಾಡಲಾಗಿರುತ್ತೆ. ಮತ್ತು ಎಲ್ಲ ಸರೌಂಡಿಂಗ್ ನಮ್ಮ ಏನು ಗುಂಡಮ್ಮ ಮಾರ್ಕೆಟ್ ಇದೆ, ಟೋಟಲ್ 2.5-3 ಎಕರೆ ಇದೆ, ಅದನ್ನು ಸಂಪೂರ್ಣವಾಗಿ ಫೆನ್ಸಿಂಗ್ ಮಾಡಲಾಗಿರುತ್ತೆ. ಅಂದರೆ ಅಲ್ಲಿ ಯಾರು ರಾತ್ರಿ ಹೊತ್ತು ಬಂದು ನಮ್ಮ ಮಾರ್ಕೆಟ್ನಲ್ಲಿ ಅಡಚಣೆ ಸಮಸ್ಯೆಗಳು ಮಾಡಬಾರ್ದು. ಆಮೇಲೆ ಈ ಹಿಂದೆ ಆದಂಥ ಘಟನೆಗಳು ಆಗಬಾರ್ದು ಅಂತೇಳಿ ನಾವು ಮುಂಜಾಗ್ರತೆ ಕ್ರಮವಾಗಿ ಎಲ್ಲ ಮಾರ್ಕೆಟ್ನಲ್ಲಿ ಹದ್ದುಬಸ್ತು ಮಾಡಿ ಫೆನ್ಸಿಂಗನ್ನು ಮಾಡಿ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಈಗ ಆ್ಯಕ್ಚುಲಿ ಇವತ್ತಿನ ದಿನಾಂಕದಂದು ಶಿಫ್ಟ್ ಮಾಡೋ ಒಂದು ಕಾರ್ಯಕ್ರಮ ನಾವು ಮುಂದಿನ ಒಂದು ವಾರದ ಮಟ್ಟಿಗೆ ನಾವು ಅದನ್ನು ಮುಂದೂಡಲಾಗಿರುತ್ತದೆ. ಕಾರಣ ಏನಪ್ಪ ಅಂದರೆ ಈಗ ಸ್ವಚ್ಛತೆ ಆಗಿದೆ, ಕಾಂಪೌಂಡ್ ವಾಲ್ ನಿರ್ಮಾಣ ಆಗಿದೆ, ಆಮೇಲೆ ಲೈಟಿಂಗ್ ವ್ಯವಸ್ಥೆ ಆಗಿದೆ. ಈಗ ಮಳಿಗೆಗಳಲ್ಲಿ ವೈರಿಂಗ್ ಮಾಡಬೇಕು ಮತ್ತು ಒಂದು ಮೀಟ್ರ್ ಕೊಡಿಸುವ ವ್ಯವಸ್ಥೆ ಒಂದು ಆಗುತ್ತೆ. KKRDB ಅನುದಾನದಲ್ಲಿ ಸುಮಾರು 1 ಕೋಟಿ ರೂಪಾಯಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಎಸ್ಟಿಮೇಟ್ ಮಾಡಲಾಗಿರುತ್ತೆ. ಆ ಎಸ್ಟಿಮೇಷನಲ್ಲಿ ಏನಿರುತ್ತೆ, ನೆರಳಿನ ವ್ಯವಸ್ಥೆ ಇರುತ್ತೆ, ಆಮೇಲೆ ಬೆಳಕಿನ ಮೀಟ್ರ್ ಅಳವಡಿಸುವ ಒಂದು ವ್ಯವಸ್ಥೆ ಇರುತ್ತೆ. ಅದೇ ರೀತಿಯಾಗಿ ವೈರಿಂಗ್ ಮಾಡೋ ವ್ಯವಸ್ಥೆ ಇರುತ್ತೆ. ಮತ್ತು ಮೀನು ಮತ್ತು ಮಾಂಸದ ಮಾರುಕಟ್ಟೆ ಏನಿದೆ ಅದು ಸಂಪೂರ್ಣವಾಗಿ ಅದನ್ನು ದುರಸ್ತಿ ಮಾಡಬೇಕಾಗುತ್ತೆ. ಆಮೇಲೆ ನಮ್ಮ ಮಾರ್ಕೆಟ್ ಹಿಂದುಗಡೆ ಪ್ರದೇಶದಲ್ಲಿ ನಮ್ಮ ಸರೌಂಡಿಂಗ್ ಮಾರ್ಕೆಟ್ ಒಂದು ಪ್ರಾಂಗಣದಲ್ಲಿನೇ ಕಾಂಪೌಂಡ್ ಆದ ನಂತರ ಸುಮಾರು ನಮಗೆ ಒಂದು 300 ಅಡಿ ಉದ್ದ, ಆಮೇಲೆ ಒಂದು 60 ಅಡಿ ಉದ್ದ ಒಂದು ಜಾಗ ಇರುತ್ತೆ. ಆ ಜಾಗದಲ್ಲಿ ಎಲ್ಲ ಮಾಂಸ ಮಾರಾಟ ಮಾಡೋರನ್ನ ಅಲ್ಲಿ ಶಿಫ್ಟ್ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡಿರ್ತೀವಿ. ಅದೇ ರೀತಿಯಾಗಿ ಮೀನು ಮತ್ತು ಮಾಂಸದ ಮಾರುಕಟ್ಟೆಯಲ್ಲಿ ಸಹ ಅವರು ಮೀನು ಮಾರಾಟ ಮಾಡೋರನ್ನ ಶಿಫ್ಟ್ ಮಾಡಬೇಕಂತೇಳಿ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಅದರ ಪ್ರಕಾರ ಅಲ್ಲಿ ಅವರಿಗೆ ಎಲ್ಲ ಒಂದು ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು ಒಂದು ತೀರ್ಮಾನ ಮಾಡಿದ ಪ್ರಕಾರ ಎಸ್ಟಿಮೇಷನಲ್ಲಿ ಈಗಾಗಲೇ KRADL ಅವರಿಗೆ ಒಂದು ಏಜೆನ್ಸಿಯನ್ನು ಇಂಪ್ಲಿಮೆಂಟ್ ಮಾಡಲಾಗಿರುತ್ತೆ. ಅದರ ಪ್ರಕಾರ ಅನುದಾನವನ್ನು ಸಹ 1 ಕೋಟಿ ರೂಪಾಯಿ ಅನುದಾನವನ್ನು ಸಹ ಮಾನ್ಯ ಶಾಸಕರು ಅದಕ್ಕೆ ಮೀಸಲಾಗಿ ಇಟ್ಟಿರ್ತಾರೆ. ಅದು ಮಾನ್ಯ ಶಾಸಕರು ನಮಗೆ ಅದನ್ನು ಹೇಳಿ ಆಮೇಲೆ ಅವರು KRDL ಅವರ ಜೊತೆ ಮಾತನಾಡಿ ಹೊಂದಾಣಿಕೆ ಅಂದರೆ ಇಬ್ಬರು ಕೂಡಿಕೊಂಡು ಜೊತೆಯಾಗಿ ನಮ್ಮ ನಗರಸಭೆ ಮತ್ತು KRDL ಅವರು ಒಂದು ಸಂಪರ್ಕದೊಂದಿಗೆ ಇಮಿಡಿಯೇಟಾಗಿ ಅದನ್ನು ಒಂದು ಕಾಮಗಾರಿ ಮಾಡಿ ಮುಗಿಸಿ ಬೀದಿ ಬದಿ ವ್ಯಾಪಾರಸ್ಥರನ್ನು ಶಿಫ್ಟ್ ಮಾಡೋ ಒಂದು ಕಾರ್ಯಕ್ರಮ ಮುಂದಿನ ಒಂದು ವಾರದ ದಿನಗಳಲ್ಲಿ ನಾವು ಅದನ್ನು ವ್ಯವಸ್ಥೆ ಮಾಡಿ ಎಲ್ಲರನ್ನ ಶಿಫ್ಟ್ ಮಾಡೋ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಎಲ್ಲ ಸಾರ್ವಜನಿಕರು ಮತ್ತು ಆಮೇಲೆ ಬೀದಿ ಬದಿ ವ್ಯಾಪಾರಸ್ಥರು ಸಹಕರಿಸಬೇಕು. ಯಾಕಂದರೆ ಗಂಗಾವತಿ ನಗರ ತಮಗೆ ಗೊತ್ತಿರೋ ಹಾಗೆ ಭಾಳಷ್ಟು ಬೃಹದಾಕಾರವಾಗಿ ಬೆಳೆದಿರುತ್ತೆ. ಆಮೇಲೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸು ಬಹಳಷ್ಟು ನಡೀತಾ ಇರ್ತವೆ. ಆಮೇಲೆ
ಸಾರ್ವಜನಿಕರು ಬಹಳಷ್ಟು ಸಂಚಾರಕ್ಕೆ ಟ್ರಾಫಿಕ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಯಾಕೆಂದರೆ ರಸ್ತೆ ಮೇಲೆ ಎಲ್ಲ ಬಂಡಿಗಳು ಅಡ್ಡ, ಆಮೇಲೆ ಈ ಹೂ ಮಾರಾಟ ಮಾಡೋರು, ಹಣ್ಣು ಮಾರಾಟ ಮಾಡೋರು ಎಲ್ಲ ಸಾರ್ವಜನಿಕರು ಎಲ್ಲ ಈಗಾಗಲೇ ಅಲ್ಲಿ ಇದು ರಸ್ತೆ ಮೇಲೆ ಇಟ್ಕೊಂಡು ಇದರಿಂದ ತೊಂದರೆ ಆಗುತ್ತೆ. ಅದ್ರ ಪ್ರಕಾರ ನಮಗೆ ಮಾನ್ಯ ನ್ಯಾಯಾಲಯದಲ್ಲಿ ಸಹ ಅದು ಸೋಮೋಟೋ ಕೇಸ್ ಬುಕ್ ಮಾಡ್ಕೊಂಡಿರ್ತಾರೆ. ಈ ಥರ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ, ಇವ್ರನ್ನ ಶಿಫ್ಟ್ ಮಾಡೋ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ಮಾನ್ಯ ನ್ಯಾಯಾಲಯ ಕೂಡ ಅದು ನಮಗೆ ಸೂಚನೆ ಮಾಡಿರುತ್ತೆ. ಅದರ ಪ್ರಯುಕ್ತ ಸಮಸ್ತ ನಾಗರಿಕ ಬಾಂಧವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಮತ್ತು ಬೀದಿ ಬದಿ ವ್ಯಾಪಾರಸ್ಥರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಅಂಥ ಒಂದು ದೃಷ್ಟಿಯಿಂದ ನಾವು ಒಂದು ಈ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಸಂಘಟನೆಗಳು ಮತ್ತು ನಮ್ಮ ಎಲ್ಲ ಸಾರ್ವಜನಿಕರು ಮತ್ತು ಬೀದಿ ಬದಿ ವ್ಯಾಪಾರಸ್ಥರು ನಮ್ಮ ಈ ನಗರಸಭೆಗೆ ಸಹಕಾರ ಮಾಡಬೇಕು, ಮತ್ತು ನಾವು ಆ ಶಿಫ್ಟಿಂಗ್ಗೆ ಸಹಕಾರ ಮಾಡಬೇಕು. ಯಾವುದೇ ಅಡಚಣೆ ಮಾಡೋದಾಗಲಿ ಮತ್ತು ಸಮಸ್ಯೆ ಉಂಟು ಮಾಡಬಾರ್ದು ಅಂತೇಳಿ ನಾನು ಈ ಮೂಲಕ ಎಲ್ಲರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಎಷ್ಟು ದಿವಸ ಆಗಿರೋದು? ಫುಟ್ಪಾತ್ ಐತೆ, ಆ ಫುಟ್ಪಾತ್ ಕಂಪ್ಲೀಟ್ ಎನ್ಕ್ರೋಚ್ ಆಗಿದೆ. ಎಲ್ಲ ವ್ಯಾಪಾರಸ್ಥರು ಎನ್ಕ್ರೋಚ್ ಮಾಡಿದ್ದಾರೆ ಅದನ್ನ. ಫುಟ್ಪಾತ್ ಎಲ್ಲ ಅಂಗಡಿಯ ತಮ್ಮ ಸಾಮಗ್ರಿ ಇಡೋದ್ರಿಂದ ಈಗ ಅದಕ್ಕೆಲ್ಲ ನಾವು ಅವರೆಲ್ಲ ಶಿಫ್ಟ್ ಮಾಡೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಆಮೇಲೆ ಫುಟ್ಪಾತ್ ಮೇಲೆ ಯಾರು ಆ ಅಂಗಡಿ ಮಾಲೀಕರು ಆ ಬಟ್ಟೆ ಹಾಕೋದಾಗಲಿ ಅಥವಾ ಅವರು ಸಾಮಾನು ಇಡೋದಾಗಲಿ ಅಂಥವೆಲ್ಲ ಮಾಡಲಿದ್ದಂಗೆ ನಾವು ಒಂದು ಫಸ್ಟು ಆನ್ ದ ಪ್ರಯಾರಿಟಿ ಬೇಸಿಸ್ ಪ್ರಿಲಿಮಿನರಿ ಆಗಿ ನಾವು ಒಂದು ಅನೌನ್ಸ್ಮೆಂಟ್ ಮಾಡ್ತೀವಿ. ಆದರೂ ಸಹ ಅವ್ರು ಹಂಗೆ ಇಟ್ಕೊಂಡಾರಂದರೆ ನಾವು ಏನು ಇಟ್ಕೊಂಡಾದ್ರೆ ಅವನ್ನೆಲ್ಲ ಎತ್ತಕೊಂಡು ಬರ್ತೀವಿ ನಮ್ಮ ಟ್ರ್ಯಾಕ್ಟ್ರಲ್ಲಿ. ಈಗ ಇವ್ರು ತಳ್ಳು ಬಂಡರು ಏನು ಕೇಳ್ತಾರೆ ಸರ್? ಈಗ ನೀವು ಮಾರ್ಕೆಟ್ ನಿರ್ಮಾಣ ಆಗಿದ್ದು ಮೂಲ ಉದ್ದೇಶ ಪ್ರತಿಯೊಂದು ರಸ್ತೆಯಲ್ಲಿ ಬಂಡಿಗಳು ಇಟ್ಕೊಂಡಾರೆ. ಪ್ರತಿಯೊಂದು ಪ್ಲಾಟ್ಫಾರ್ಮ್ ಮೇಲೆ ಫುಟ್ಪಾತ್ ಮೇಲೆ ಏನು ಮಾಡ್ಕೊಂಡಾರೆ, ಯಾವುದೋ ಒಂದು ಹಣ್ಣಿಂದು ಒಂದು ಪುಟ್ಟಿ ಇಟ್ಕೊಂಡಾರೆ. ಈ ಥರ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೆ. ಬಟ್ ಯಾವುದೇ ಈ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅಲ್ಲಿ ಆ ಥರ ಮಾರಾಟ ವಹಿವಾಟು ಮಾಡಲಿಕ್ಕೆ ಅವಕಾಶ ಇಲ್ಲ. ನಾವು ಒಂದು ನಿಗದಿತ ಸ್ಥಳ ಇಷ್ಟು ದಿನ ತೋರಿಸಿದ್ದಿಲ್ಲ, ಅದು ಏನಾಗಿತ್ತು ಜೋನ್ಸ್ ಮಾಡಿ ಮಾಡಬೇಕಾಗಿತ್ತು. ಆದರೆ ನಮ್ಮಲ್ಲಿ ಜಾಗ ಅವೈಲಬಿಲಿಟಿ ಇಲ್ಲ, ಸರ್ಕಾರದ ಒಂದು ಜಾಗ ಅವೈಲಬಿಲಿಟಿ ಇಲ್ಲ ನಾವು ಜೋನ್ಸ್ ಮಾಡೋಕ್ಕೆ. ಅಂದರೆ ಅವರಿಗೆ ಜೋನಲ್ ಮಾಡಿ ಪ್ಲೇಸಸ್ ತೋರಿಸ್ಲಿಕ್ಕೆ ಒಂದು 4 ಜೋನ್ ಮಾಡಿ ವೆಂಡಿಂಗ್ ಜೋನ್ಸ್ ಅಂತ ಹೇಳ್ತೀವಿ ನಾವು, ಅದನ್ನು ಮಾಡಬೇಕಾಗಿತ್ತು. ಆದರೆ ನಮ್ಮಲ್ಲಿ ಜಾಗ ಅವೈಲೇಬಲ್ ಇಲ್ಲದ ಕಾರಣ ನಾವೇನು ಮಾಡ್ತಾ ಇದ್ದೀವಿ, ಈಗ ಟೋಟಲ್ ನಮ್ಮದು ಗುಂಡಮ್ಮ ಮಾರ್ಕೆಟ್ ಪ್ರಾಂಗಣ ದೊಡ್ಡದಿದೆ, ಬೃಹದಾಕಾರವಾಗಿದೆ. ಅಲ್ಲಿ ಎಲ್ಲರೂ ಬರ್ತಾರೆ, ಸಾರ್ವಜನಿಕರು ಕೂಡ ಅಲ್ಲಿಗೆ ಬರ್ತಾರೆ. ಸೊ ದಟ್ ನಾವು ಇಲ್ಲಿಗೆ ಅದು ಶಿಫ್ಟ್ ಮಾಡಿದ ಮೇಲೆ ಕೂಡ ಇಲ್ಲಿ ಯಾರಾದರೂ ಇಟ್ಕೊಂಡ್ರೆ ಅವ್ರ ಮೇಲೆ ಒಂದು ಪೊಲೀಸ್ ಇಲಾಖೆಯವರ ಒಂದು ಇದು ಸಹಕಾರದೊಂದಿಗೆ ಅವ್ರಿಗೆ ದಂಡ ಹಾಕೋದಾಗಲಿ ಅಥವಾ ಅವ್ರ ಸಾಮಾನು ಅವರು ಏನು ಅಂಗಡಿ ಪುಟ್ಟಿ ಅವೇನೆಲ್ಲ ಸೀಲ್ ಮಾಡೋದಾಗಲಿ ಅಥವಾ ಅವ್ರಿಗೆ ಫೈನ್ ಹಾಕೋದಾಗಲಿ ಅಥವಾ ಅವ್ರಿಗೆ ಅಲ್ಲಿ ಕಳಿಸೋದಾಗಲಿ ವ್ಯವಸ್ಥೆ ನಾವು ಮಾಡ್ತೀವಿ. ಭಾಳಷ್ಟು ನಾವು ಇಂಟ್ರೆಸ್ಟ್ ತಗೊಂಡು ಆ ಕೆಲಸವನ್ನು ನಾವು ಮಾಡ್ತೇವೆ. ಹೌದಾ ಸರ್? ಹಿಂದೆ ವ್ಯಾಪಾರಸ್ಥರಾಗಿ ಏನು ಮಾಡ್ತಾರೆ, ಈಗ ಅಂಗಡಿಗಳು ಇರ್ತವೆ, ಅಂಗಡಿಗಳ ಮುಂದೆ ಸಜ್ಜ ಇರುತ್ತೆ, ಆ ಸಜ್ಜ ಕೆಳಗಡೆ ನೆರಳು ಬರುತ್ತೆ, ಆ ನೆರಳಿನ ವ್ಯವಸ್ಥೆಯಲ್ಲಿ ಕುಂತಿರ್ತಾರೆ. ಹೌದಾ? ಈಗ ಮಾರ್ಕೆಟಲ್ಲಿ ನಾವು ನೆರಳಿನ ವ್ಯವಸ್ಥೆ ಮಾಡಿದ್ರೆ ಅವ್ರು ಹೇಗೆ ಅಲ್ಲಿ ಕುಂದಿರ್ತಾರೆ, ಅವರಲ್ಲಿ ಬಂದೇ ಬರ್ತಾರೆ. ಇದು ಕಾಮನ್ನು. ಈ ನೆರಳಿನ ವ್ಯವಸ್ಥೆ ಮಾಡಿನೇ ಅವ್ನು ಶಿಫ್ಟ್ ಮಾಡಬೇಕಾಗಿತ್ತು. ಅದೇ ನೆರಳಿನ ವ್ಯವಸ್ಥೆ ಮಾಡಲಿದ್ದಂಗೆ ಶಿಫ್ಟ್ ಮಾಡಿರೋದು ಅದು ಸ್ವಲ್ಪ ಸಮಸ್ಯೆ. CC ಕ್ಯಾಮ್ರಾ ಹಾಕಿದ್ದೀವಿ, ಫೆನ್ಸಿಂಗ್ ಹಾಕಿದ್ದೀವಿ, ಇದನ್ನೆಲ್ಲ ನಾವು ಮಾಡಿದ್ದೀವಿ. ಸರಿ, ಕಿಡಿಗೇಡಿಗಳು ನಾವು ಈಗ ಶಿಫ್ಟ್ ಮಾಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಏನು ನಮ್ಮ ಕಡೆಯಿಂದ ಏನೇನು ಕಾಮಗಾರಿಗಳನ್ನು ನಾವು ಮಾಡಿದ್ದೀವಿ, ಏನೇನು ನಾವು ವ್ಯವಸ್ಥೆ ಮಾಡಿದ್ದೀವಿ, ದಯವಿಟ್ಟು ಅಲ್ಲಿ ಒಂದು ರಾತ್ರಿ ಹೊತ್ತು ಗಸ್ತು ಆಗಿದೆ ಅಂತೇಳಿ ನಾನು ಮೊನ್ನೆ CPI ಅವರಿಗೆ ಪತ್ರ ಬರೀತೀನಿ. ನೀವು ಅದನ್ನು ಹೊರತುಪಡಿಸಿ ಬಂದು ಎಷ್ಟು ಜನರು ಕೂಡ ಸಹಕಾರ ಮಾಡಬೇಕಲ್ಲ ಸರ್. ಈಗ ಓನ್ಲಿ ಸಿಬ್ಬಂದಿ ಅಧಿಕಾರಿ ಸಿಬ್ಬಂದಿ ಆಡಳಿತ ಮಂಡಳಿ ಮತ್ತು ನಮ್ಮ ಪ್ರೆಸ್ಸು ನಾವು ಸಾರ್ವಜನಿಕರು ನಾವು ಹೊಡ್ಕೊಂಡ್ರೆ ಜನರು ಸಹಕಾರ ಮಾಡಿದ್ರೆ ನಾವು ಮಾಡೋದು ಯಾರ ಸಲುವಾಗಿ? ಜನರ ಸಲುವಾಗಿ ಅಲ್ಲ ನಾವು ಮಾಡೋದು. ಅವರ ಸ್ವಚ್ಛತೆ ಕಾಪಾಡ್ಕೋಬೇಕಲ್ಲ. ಈಗ ನಾವು ನಮ್ಮ ನಗರಸಭೆ ಇಡೀ ನಗರವನ್ನು ನೋಡುವಾಗ ಬರೀ ಗುಂಡಮ್ಮ ಕ್ಯಾಂಪ್ ನೋಡೋಕ್ಕಾಗುತ್ತಾ? ಅಲ್ಲಿ ಎಲ್ಲ ಕಾವಲು ಮಾಡೋಕ್ಕಾಗುತ್ತಾ? ಅದು ಅವರಲ್ಲಿ ಒಂದು ಅವೇರ್ನೆಸ್, ಕಾಮನ್ ಒಂದು ಸೆನ್ಸ್ ಬರಬೇಕು. ಇಲ್ಲ, ಇದು ನಮ್ಮ ಸಲುವಾಗಿ ಮಾಡ್ತಾ ಇದ್ದಾರೆ, ನಮ್ಗೆ ಅನುಕೂಲ ತಕ್ಕಂತೆ ನಾವು ಮಾಡ್ತಾ ಇದ್ದಾರೆ, ನಗರಸಭೆಗೆ ನಾವು ಸಹಕಾರ ಮಾಡ್ಬೇಕಂತೇಳಿ ಒಂದು ಮನೋಭಾವ ನಮ್ಮ ಸಾರ್ವಜನಿಕರಲ್ಲಿ ಬರಬೇಕು.
ಅವರು ಈ ಥರ ನಮ್ಮ ಈಗ ನೋಡಿ ಈ ಥರ ಮಾಡೋದು ಬಹಳಷ್ಟು ನಾನು ನ್ಯೂಸೆನ್ಸ್ ಅಂತ ಹೇಳಿ ನಾನು ಸರ್ ಈಗ 35 ಜನ ಸತ್ರು ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಚೇರ್ಮನ್ರು ಮತ್ತು ನಮ್ಮ ಸದಸ್ಯರ ಸಹೋದ್ಯೋಗಿಗಳೊಂದಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇವತ್ತು ಮೂಲ ಉದ್ದೇಶ ನಮ್ಮ ಜನಪ್ರಿಯ ಶಾಸಕರು ಏನು ಹೇಳ್ಯಾರ, ತರಾತುರಿಯಲ್ಲಿ ಮಾಡಿ ವ್ಯಾಪಾರಸ್ಥರಿಗೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ತೊಂದರೆ ಕೊಡೋದಕ್ಕಿಂತಲೂ ಸುಸಜ್ಜಿತವಾದ ಮೂಲಭೂತ ಸೌಕರ್ಯ ಒದಗಿಸಿ ಅವ್ರನ್ನ 4 ದಿವಸ ಲೇಟ್ ಆದರೂ ಪರವಾಗಿಲ್ಲ, ಅವ್ರಿಗೆಲ್ಲ ರೀತಿ ಅವರು ಸೌಲಭ್ಯದಿಂದ ವಂಚಿತರಾಗಬಾರ್ದು, ಎಲ್ಲ ರೀತಿಯಿಂದ ಸೌಲಭ್ಯವನ್ನು ಅವ್ರಿಗೆ ಒದಗಿಸಿರಿ ಅಂತಂದೇಳಿ ನಮಗೊಂದು ಆದೇಶ ಮಾಡಿದ್ದಾರೆ. ಅದೇ ರೀತಿ ಇದು ವಿಳಂಬ ಅಲ್ಲ, ಇದು ವಿಳಂಬನ ಅಂತ ಏನೋ ತರಾತುರಿಯಲ್ಲಿ ಮಾಡ್ತಿದ್ವಿ, ವಿಳಂಬ ಅನ್ನೋದಕ್ಕಿಂತ ಇದು ವಿಳಂಬ ಅಲ್ಲ. ನಾವು ಅಲ್ಲಿ ಎಲ್ಲ ವ್ಯವಸ್ಥಿತವಾಗಿ ಅವರು ವ್ಯಾಪಾರಸ್ಥರ ಸಲುವಾಗಿ ಬೀದಿ ಬದಿ ವ್ಯಾಪಾರಸ್ಥರಿಗೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇರ್ತಾರೆ, ಮೀನ ಮಾಂಸ ಎಲ್ಲ ಮಾಡೋರು, ಅವ್ರಿಗೆ ಯಾರಿಗೆ ತೊಂದರೆ ಕೊಡಬಾರ್ದು, ಎಲ್ಲ ವ್ಯಾಪಾರಸ್ಥರು ನಮ್ಮವರೇ, ಅಲ್ಲಿಗೆ ಹೋಗಿ ವ್ಯಾಪಾರ ಮಾಡೋರು ನಮ್ಮವರೇ, ಅವ್ರಿಗೆಲ್ಲ ರೀತಿಯಿಂದ ಸೌಲಭ್ಯ ಒದಗಿಸೋ ಸಲುವಾಗಿ ಇದೊಂದು 4 ದಿವಸ 1 ವಾರ ಟೈಮ್ ತೊಗೋಬೋದು ಅಷ್ಟೇ. ಎಲ್ಲ ರೀತಿಯಿಂದ ಸ್ವಚ್ಛತೆ, ಅವ್ರಿಗೆ ನೀರಿನ ವ್ಯವಸ್ಥೆ, ನೆರಳಿನ ವ್ಯವಸ್ಥೆ, ಮೂಲಭೂತ ಸೌಕರ್ಯ ಎಲ್ಲದಕ್ಕೂ ಆದ್ಯತೆ ಕೊಡ್ರಿ ಅಂತಂದು ಹೇಳಿ ಅದರ ಸಲುವಾಗಿ KRDಯಲ್ಲಿ ಒಳಗೆ ಒಂದು ₹1 ಕೋಟಿ ಅನುದಾನವನ್ನು ಮೀಸಲಿರಿಸಿ ನಮ್ಮ ಶಾಸಕರು ನಮ್ಮ ಊರಿನ ಅಭಿವೃದ್ಧಿ ಪರವಾಗಿ, ವ್ಯಾಪಾರಸ್ಥರ ಪರವಾಗಿ, ನಮ್ಮೆಲ್ಲರ ಪರವಾಗಿ ಅವರು ಮುತುವರ್ಜಿ ವಹಿಸಿ, ಹೆಚ್ಚಿನ ಕಾಳಜಿ ವಹಿಸಿ ಇದು ಒಂದು ಕಾರ್ಯಕ್ಕೆ ನಾವೆಲ್ಲರೂ ಕೈ ಹಿಂದೆ ಏನಾಗೈತೆ ಅದ್ರ ಬಗ್ಗೆ ನಾವು ನೋಡೋದು ಬೇಡ. ಹಿಂದೆ ನಾವು ತಿರುಗಿ ನೋಡೋದಕ್ಕಿಂತ ನಾವು ಮುಂದೆ ಹೆಜ್ಜೆಡಮ್ಮ ಮುಂದೆ ಈಗ ಮುಂದೆ ಏನಾಗುತ್ತೆ ಅಂತಂದ್ರೆ ನಮ್ಮ ವ್ಯಾಪಾರಸ್ಥರಿಗೆ ಏನು ತೊಂದರೆ ಆಗಬಾರ್ದು, ನಮ್ಮ ನಗರಸಭೆ ಸಿಬ್ಬಂದಿಗಳಿಗೆ ನಾವು ಅವ್ರ ಬಗ್ಗೆ ನಾವು ಎಷ್ಟು ನಾವು ಹೊಗಳಿದ್ರು ಕಮ್ಮಿ ಐತೆ. ಆ ಗಲೀಜು ಅದನ್ನು ಪಾಪ ಅವರು ನಾವು ಹೇಳಿದ್ರು ಅವ್ರು ಮಾಡ್ಯಾರ, ನಾವು ಯಾರು ಹೋಗಿಲ್ಲ, ಇದು ನಮ್ಮದು ನಮ್ಮೂರು, ಅವರು ನಮ್ಮ ಕಾರ್ಮಿಕರು ಇಲ್ಲಿ ಏನು ಹೇಳಕತ್ತಾರ, ನಮ್ಮ ಪೌರ ಕಾರ್ಮಿಕರು ನಮ್ಮೂರು ಬರೀ ಆಗಲ್ಲ ಇದನ್ನಾಗೈತೆ, ಒಂದ್ಸಲ ಸ್ವಚ್ಛ ಮಾಡಿಬಿಡಮ್ಮ, ಎಲ್ಲರೂ ವ್ಯಾಪಾರಸ್ಥರು ಬಂದರೆಲ್ಲ ಸೋಲ ಆಗುತ್ತೆ ಅಂತಂದೇಳಿ ಹಿಂದಾದಂಗೆ ಈಗ ಆಗೋದಿಲ್ಲ. ಮುಂದೆ ನಮ್ಮ ಶಾಸಕರು ಜಾಸ್ತಿ ಮುತುವರ್ಜಿ ಹೆಚ್ಚಿನ ಆದ್ಯತೆ ಅದು ಕೊಡ್ರಿ ಅಂತ ಹೇಳ್ಯಾರ. ಅವ್ರು ಕೊಡೋರು ₹1 ಕೋಟಿ ನೋಡ್ತಿರಲ್ಲ, ಈಗ ಸರ್ಕಾರದಲ್ಲಿ ಯಾವ ಅನುದಾನ ಇಲ್ಲ, ಅವ್ರು ಏನು ಮಾಡ್ಯಾರೋ ಏನಿಲ್ಲೋ ಅವ್ರದ್ದು ಅದೇನು ನಾವು ಕೈಗಳ ಬಗ್ಗೆ ಶಿಕ್ಷಕರು ಆ ಲೆಕ್ಕಕ್ಕೆ ಮಾಡಿ ಈ ಊರಿನ ಬಗ್ಗೆ ಕಾಳಜಿ ಇದ್ದಕ್ಕೆ ಇದು ಡೆವಲಪ್ಮೆಂಟ್ ಮಾಡೋ ಸಲುವಾಗಿಲ್ಲ ಅದು ಮಾಡಿದ್ದೆ. ವಿಳಂಬ ಅಂತೂ ಮಾಡ್ಬೋದಾಗಿತ್ತು, ಇವತ್ತು ಪೂಜೆ ಮಾಡಿ ನಡ್ರಿ ಅಂತಂದು ಹೇಳಿ ಒಂದು 4 ಕಡೆ ನಿಲ್ಲಿಸಿ ಹಂಗೆ ಹಂತವಾಗಿ ಕರೀಬೋದಾಗಿತ್ತು, ಮಾಡ್ಬೋದಾಗಿತ್ತು. ವ್ಯಾಪಾರಸ್ಥರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗೋದನ್ನು ನೋಡಿಕೊಳ್ಳೋದು ನಿಮ್ಮ ಹೊಣೆ ಅಂತ ನಮಗೊಂದು ಆದೇಶ ಮಾಡ್ಯಾರ. ಪೌರಾಯುಕ್ತರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಚೇರ್ಮನು ಮತ್ತು ನಮ್ಮ ಸದಸ್ಯರು ನಾವೆಲ್ಲರೂ ಕೂಡಿ ಅದರ ಬಗ್ಗೆನೇ ಸ್ವಲ್ಪ ಹಗಲು ರಾತ್ರಿ ಆ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಿ ನೋಡಿ. ಮೊನ್ನೆ ಫೆನ್ಸಿಂಗ್ ಹಾಕಿದ್ವಿ, ಫೆನ್ಸಿಂಗ್ ಮಾಡ್ತಾರೆ, ಗೋಡೆ ಕಟ್ಟಿದ್ರು, ಗೋಡೆ ವಹಿಸಿದ್ರು. ಹಿಂಗಾಗಿ ಅವೆಲ್ಲ ಆಗಲಾರ್ದಂಗೆ ಅದಕ್ಕೆ ಸೂಕ್ಷ್ಮವಾಗಿ ನಮ್ಗೆ ಯಾರಿಗೂ ಗೊತ್ತಿಲ್ಲಾರ್ದಂಗೆ CC ಕ್ಯಾಮ್ರಾ ಸತಿಗೆ ಅಳವಡಿಸೋದಂಥದ್ದು ಒಂದು ಕಾರ್ಯ ಮಾಡ್ಯಾರ. ಈಗ ನಾನು ತಪ್ಪು ಮಾಡಿದ್ರೆ ನಾನು ಅನುಭವಿಸ್ತೀನಿ ಅದ್ರದ್ದು. ಅಲ್ಲ, ಅಷ್ಟು ಬೇಗ ಹಾಳು ಮಾಡ್ತಾರಂದ್ರೆ ಏನು ಒಂದು ತಂಡ ಅನುಭವಿಸ್ತೀನಿ ಅದ್ರದ್ದು. ಅಷ್ಟು ಬೇಗ ಹಾಳು ಮಾಡ್ತಾರೆ 15 ದಿನದಾಗ ಹಿಂದೆ ಅದ್ರದ್ದು ಏನೋ ತಂಡ ಇದೆ ಯಾವುದು ಇದು ನೋಡ್ರಿ, ನಮ್ಮ ಲಿಮಿಟ್ ಮೀರಿ ಹೋಗಿದಂತೂ ಅದು ಪನಿಷ್ಮೆಂಟ್ ಆಗೇ ಆಗುತ್ತೆ ಯಾರಿದ್ರೆ.